ಪೊಲೀಸ್ ಯೂನಿಯನ್ ಅವ್ರ ಪರವಾಗಿ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಈಗ ಈ ಅನಾನಿಮಸ್ ಪಿಟಿಷನ್ಸ್ ಅಂತ ಹೋಗುತ್ತೆ. ಅನಾನಿಮಸ್ ಪಿಟಿಷನ್ ಅದರಲ್ಲಿ ಮೆರಿಟು ಇರುತ್ತೆ, ಡಿಮೆರಿಟು ಇರುತ್ತೆ. ಅದನ್ನು ತೀರ್ಮಾನ ಮಾಡೋರು ಯಾರು? ಈಗ ಇವಾಗ ಈ ನಾನೊಂದು ಅನಾನಿಮಸ್ ಪಿಟಿಷನ್ ಸುಮಾರು ಈ COP ಕಮಿಷನರ್ ಪೊಲೀಸ್ ಆಫೀಸರ್ ಕರೆಕ್ಟ್ ಶೋಭಾ ಅಂತ ಇದ್ದಾರೆ, ಸುಳ್ಳು ಜಾತಿ ಪತ್ರ ಕೊಟ್ಬಿಟ್ಟು ಅವಳ ಅಪೋಸಿಷನ್ಗೆ ಬಂದಿದ್ದಾರೆ. ಅದು ಸುಮಾರು ಕೇಸ್ಗಳು ನಮ್ಮ ಸಂಸ್ಥೆಗೆ ಬಂದು ನಾನು ಅದನ್ನು ಒಂದು ಆರಿಸ್ಕೊಂಡು ಕೊಟ್ಟಿದ್ದೀನಿ. ಯಾರಿಗೆ? DG ಕೊಟ್ಟೆ. ಫಸ್ಟ್ DG ಅವರು ಏನು ಮಾಡಿದ್ದಾರೆ, ಅದನ್ನು ಕಮಿಷನರ್ ಆಫ್ ಪೊಲೀಸ್ ಕಳಿಸಿದ್ರು. ಅವ್ರು ನನ್ನ ಕರೆದ್ರು, ನಿಮ್ಗೇನಿದೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಅಂತ. ನನ್ನ ಹತ್ರ ಇನ್ನೂ ಡಾಕ್ಯುಮೆಂಟ್ ಬರಬೇಕಾಗಿದೆ. ಯಾವ್ದು ನಿಮಗೆ ಬರಬೇಕು ಅಂದರು. SC ST ಸೆಲ್ ಇದೆ ಮಾರ್ಗನೀಸ್ ಕಾಲೇಜ್ ಹತ್ರ, DRDS ಏನೋ ಒಂದು ಅವ್ರಿಗೆ RTI ಹಾಕಿದ್ದೀನಿ. 30 ದಿವಸ ಆಗಬೇಕು. ಫಸ್ಟ್ ಅಪೀಲ್ ಹಾಕಿದ್ದೀನಿ, ಇನ್ನೂ ಉತ್ತರ ಬಂದಿಲ್ಲ. ಎರಡನೇದಾಗಿ RTI DGಗೂ ಹಾಕಿದ್ದೀನಿ. ನನ್ನ ಪಿಟಿಷನ್ ಮೇಲೆ ನೀವು ಯಾವ ನೋಟ್ ಶೀಟ್ ಕೊಡಿ, ಏಕೆಂದರೆ ನೀವೇನು ಕ್ರಮ ತಗೊಂಡಿದ್ದೀರಿ ಅಂದರೆ ಇದು ಬರಲ್ಲ RTI ಅಂತ. ನೋಟ್ ಶೀಟ್ ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇದು ನಮ್ಮ ಕಾರ್ಯಕರ್ತರೆಲ್ಲ ಅರ್ಥ ಮಾಡ್ಕೊಂಡು ಯಾವಾಗಲೂ ಹರಿಕತೆ ಬರ್ಕೊಡ್ಬೇಕು, ಅವ್ನು ಏನೇನು ಮಾಡಿದ್ದಾನೆ ಹೇಗೆ ಬಟ್. ಆಮೇಲೆ ಏನು ಮಾಡಿದ್ದೀರಾ, ನನ್ನ ಪಿಟಿಷನ್ ಮೇಲೆ ಏನು ನೀವು ಕ್ರಮ ತಗೊಂಡಿದ್ದೀರಾ ಅಂತ ಕೇಳಿದ್ರೆ ಅದು ಆಮೇಲೆ ಕೇಳಿ ATR ಆಕ್ಷನ್ ಟೇಕನ್ ರಿಪೋರ್ಟ್. ಫಸ್ಟ್ ವರ್ಡ್ ಏನಿರಬೇಕು ಅಂದರೆ ನೋಟ್ ಶೀಟ್, ಅಂದರೆ ಟಿಪ್ಪಣಿ ಹಾಳೆ ಅಂತ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ. ಈ 3 ಇಶ್ಯೂಸ್ ಬಗ್ಗೆ ತಾವು ಅನಾನಿಮಸ್ ಪಿಟಿಷನ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ಏಕೆಂದರೆ ಬಾಯಿ ಇದ್ದಾರೋ ಅವ್ನ ಶಕ್ತಿ ಇದ್ದಾರೋ ಅನಾನಿಮಸ್ ಬರೀತಾರೆ. ಇದು ಅನಾನಿಮಸ್ ವಜಾ ಮಾಡ್ತೀನಿ ಅಂತ ಕಮಿಷನರ್ ಆಫೀಸಲ್ಲಿ ಹೇಳಿದ್ರು. ನೀವು ವಜಾ ಮಾಡಿ ಆಮೇಲೆ ನಾವು ಏನು ಮಾಡಬೇಕು ಅದು ಮಾಡ್ತೀನಿ ಅಂತ ಹೇಳಿ ಬಂದು ಇಷ್ಟು ವಿಚಾರ. ಕೊಡ್ಲಿಲ್ಲ ಅಂದ್ರೆ ಡೀಮ್ಡ್ ಸ್ಯಾಂಕ್ಷನ್ ಅಂದ್ರೆ ಆ ಸಮಯದಲ್ಲಿ ಕೊಡ್ಲಿಲ್ಲ ಅಂದ್ರೆ ಅಚಾನಕ್ ಆಗಿ ಅದು ಸ್ಯಾಂಕ್ಷನ್ ಕೊಟ್ಟಂಗೆ ಅಂತ ಪರಿಗಣಿಸಬೇಕು ಅಂತ ಕಾನೂನಾಗಿ ಬಂದಿದೆ. ಆದ್ರಿಂದ ಸಾಮಾನ್ಯ ವ್ಯಕ್ತಿ ಕೂಡ ಪೂರ್ವಾನುಮತಿಗೆ ಹಾಕ್ಬೋದು ಮತ್ತೆ ಮಾಡ್ಬೋದು. ಈಗ ಬಲಿತ ಅಧಿಕಾರಸ್ಥರ ಮೇಲೆ ಹೋರಾಟ ಸತ್ಯ ಸ್ನೇಹಮಯಿ ಕೃಷ್ಣನೇ ಕಾರಣ. ಅವರು ಸ್ನೇಹಮಯಿ ಕೃಷ್ಣ ಅವ್ರು ಯಾಕೆ ಹೇಳ್ಬೇಕು ಅಂದ್ರೆ ಅವರು 4 ವಿಚಾರದಲ್ಲಿ ನನ್ನ ಕ್ಲೈಂಟ್ ಕೂಡ, ಆದ್ರೆ ಒಬ್ಬ ವಕೀಲರಿಗಿಂತ ಹೆಚ್ಚು ಜ್ಞಾನನ ಅವ್ರು ಹೊಂದಿದ್ದಾರೆ. ನಾನು ಅವರ 4 ಕೇಸ್ನ ನಾನು ನಡೆಸ್ಕೊಡ್ತಾ ಇದ್ದೀನಿ. ಆದ್ರೆ ಸ್ನೇಹಮಯಿ ಕೃಷ್ಣ ಈಗ ಸುಪ್ರೀಂ ಕೋರ್ಟ್ ಹೋಗಕ್ಕಾಗಿಲ್ಲ. ಒಂದು ರಾಜಕಾರಣದಲ್ಲಿ ಅವ್ರ ಸಪೋರ್ಟ್ ಇವ್ರ ಸಪೋರ್ಟ್ ಅನ್ಬೋದು, ಆದ್ರೆ ಏಕ ವ್ಯಕ್ತಿಯಿಂದ ಕಷ್ಟ. ಇವತ್ತು ಇನ್ ಪರ್ಸನ್ ಆಗಿ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಮಾಡ್ತಿದ್ದಾರೆ. ಆದ್ರೆ ಇನ್ ಪರ್ಸನ್ ಹಾಕ್ಬೇಕಾದ್ರೆ ಕಾನೂನು ಅರಿವು ಜ್ಞಾನ ಇಂಪಾರ್ಟೆಂಟ್. ಅದು ಇನ್ ಪರ್ಸನ್ ಹಾಕಿ ಅವ್ರು ಮಾಡ್ತಾ ಇದ್ದಾರೆ. ಪೂರ್ವಾನುಮತಿ ಸಿಗೋಲ್ಲ ಅನ್ನೋದಕ್ಕೂ ಕಾರಣಗಳಿದಾಗ, ಡಾಕ್ಯುಮೆಂಟರಿ ಎವಿಡೆನ್ಸ್ ಗಳಿದ್ದಾಗ ಪೂರ್ವಾನುಮತಿ ಕೊಡಲೇಬೇಕಾಗುತ್ತೆ. ಅದನ್ನು ಪ್ರಶ್ನಿಸೋದಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇದೆ. ಅದ್ರ ಜೊತೆ ಡೀಮ್ಡ್ ಸ್ಯಾಂಕ್ಷನ್ ಅಂತ ಇರೋದ್ರಿಂದ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಸ್ಯಾಂಕ್ಷನ್ ವಿಚಾರದಲ್ಲಿ ಪೂರ್ವಾನುಮತಿ ವಿಚಾರದಲ್ಲಿ 3 ತಿಂಗಳು ಪ್ಲಸ್ 1 ತಿಂಗಳು ಅಂತ ಹೇಳಿ ಈಗ 4 ತಿಂಗಳ ಕಂಟಿನ್ಯೂಸ್ 120 ಡೇಸ್ ಆಗ್ತದೆ. ಅಪ್ಪಟ್ಟಾದ್ಮೇಲೆ ಕೂಡ ನ್ಯಾಯಾಲಯದಲ್ಲಿ ನಾವು ಪ್ರಕರಣವನ್ನ ದಾಖಲಿಸಬಹುದು. ಪೂರ್ವಾನುಮತಿ ಕೊಡಲ್ಲ ಅಂತ ಅಂದ್ರೆ ಅನುಮತಿ ಇಲ್ಲ ಅಂತ ಕೊಡ್ತಾರಲ್ಲ, ಅದನ್ನ ನಾವು ಪ್ರಶ್ನಿಸಬಹುದು. ಅದನ್ನು ವ್ಯಾಲಿಡ್ ರೀಸನ್ನೇ ಕೊಟ್ಟು ಮಾಡಬೇಕು. ಅದನ್ನು ಕೂಡ ನಾವು ಪ್ರಶ್ನಿಸಬಹುದು. ಮತ್ತೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಲ್ಯಾಬ್ಸ್, ಈ ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಗಳಲ್ಲಿ ಮಾಡುವಂತದ್ದೇನು ಹಾಸ್ಟೆಲ್ ವಿಟ್ನೆಸಸ್ ಅಂತ ಹೇಳ್ತಾರೆ. ನಾನು ನೋಡೇ ಇಲ್ಲ ಅನ್ನೋದೊಂದು ಹೇಳುವಂತ ಹಾಸ್ಟೆಲ್ ಆಗುವಂತದ್ದು. ಮತ್ತೆ ತನಿಖಾಧಿಕಾರಿಗಳು ಬಂದಿರುವಂತವ್ರು ತನಿಖೆ ಆಯಾಮದಲ್ಲಿ ಏನ್ ನಡೀತು ಅನ್ನೋದ ವಿಚಾರನ ಒಂದು ದಿನ ಬಂದಾಗ 8-9 ಕೇಸಸ್ ಹೇಳೋದಕ್ಕೆ ನ್ಯಾಯಾಲಯಕ್ಕೆ ಬಂದು ಕೂತಿರ್ತಾನೆ. ಒಂದ್ ಕೇಸ್ ಒಂದು ಅರ್ಧ ಗಂಟೆ ಆಗುತ್ತೆ, ಇನ್ನೊಂದು ಕೇಸಲ್ಲಿ ಯಾವ್ದು ಗೊತ್ತಿರೋದಿಲ್ಲ. ನಾವು ಕ್ರಾಸ್ ಮಾಡ್ಬೇಕಾದ್ರೆ ನೋಡ್ತೀನಿ FIR ಅಲ್ಲಿ ಕೃತ್ಯ ನಡೆದ ಸ್ಥಳಕ್ಕೂ ಆ ವ್ಯಕ್ತಿ ಸ್ಥಳಕ್ಕೂ ಎಷ್ಟು ದೂರ ಇತ್ತು ಅಂದ್ರೆ ಮತ್ತೆ ಅದನ್ನ ಹುಡುಕ್ತಾನೆ. ನೀವು ಯಾರು ಸಮನ್ಸ್ ಕೊಟ್ಟಿದೆ, ಯಾರು ನೋಟಿಸೇ ಕೊಟ್ಟಿಲ್ಲ, ಮಾದರಿ ರಿಪೋರ್ಟ್ ಮಾಡ್ಬೇಕಾದ್ರೆ ನೋಟಿಸೇ ಕೊಟ್ಟಿಲ್ಲ, ನೀನು ಅಡಿಷನಲ್ ಸ್ಟೇಟ್ಮೆಂಟ್ ಗೆ ಸೈನ್ ಹಾಕಿಸ್ಕೊಂಡಿಲ್ಲ, ನಾವೇನಕ್ಕೆ ನಮ್ಗೆ ಗೊತ್ತೇ ಇರೋದಿಲ್ಲ. ಪ್ರಾಸಿಕ್ಯೂಷನ್ ವಿಟ್ನೆಸ್ ಫೈಲ್ಯೂರ್ ಆಗೋದಕ್ಕೆ ಕಾರಣಗಳೇನು ಅಂದ್ರೆ ನುರಿತವಾದ ತನಿಖಾಧಿಕಾರಿಗಳಿಲ್ಲ, ಪ್ರಾಮಾಣಿಕವಾಗಿ ನಡೆಸುವಂತ ಅಧಿಕಾರಿಗಳಿಲ್ಲ. ಆಮೇಲೆ ಅಲ್ಲಿ ನಡುವಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ APPಗಳು ಅವ್ರ ತಾನೇ ನಡೆಸೋದು. ಇವ್ರು 3 ಜನ ಸಿಗಾಕೊಂಡಿದ್ದಾರೆ ಕರಪ್ಷನ್ ಅಲ್ಲಿ. ಅವರು ಲೋಕಾಯುಕ್ತಕ್ಕೆ 3 ಜನ ನ್ಯಾಯಾಲಯದ ಒಳಗಡೆ ಅವರು ಒಂದು ಅಬ್ಜೆಕ್ಷನ್ ಹಾಕೋದಕ್ಕೆ 500,000 ಕೇಳಿದಕ್ಕೂ ಸಿಗಾಕೊಂಡಿದ್ದಾರೆ. ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಭಿಯೋಜನೆ ಇಲಾಖೆ ಹಂಗಾಗಿದೆ. ಈಗ ಅಭಿಯೋಜನೆ ಇಲಾಖೆ ಮಾಡ್ಬೇಕಾದಾಗ APP ಅವ್ರಿಗೊಂದು ಅಡಿಷನಲ್ ಆಗಿ ಕೊಡುವಂತದ್ದು ಅಥವಾ ಸಮಾರಿ ನಡೆಸ್ಕೊಡುವಂತದ್ದು ಸರ್ಕಾರವೂ ವ್ಯವಸ್ಥೆ ಮಾಡ್ತಾ ಇಲ್ಲ. ಮತ್ತೆ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ APP ಅವರು ಸೀಮಿತವಾಗಿಬಿಟ್ಟಿರ್ತಾರೆ ಕೆಲವೊಂದು ವಿಚಾರಗಳಿಗೆ. ಆಮೇಲೆ ಅಲ್ಲಿ ಬರುವಂತವರೆಲ್ಲ ಕೂಡ ಅಲ್ಲಿ ಫ್ರೆಂಡ್ಲಿ
ಫ್ರೆಂಡ್ಲಿ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಫ್ರೆಂಡ್ಲಿ ಆಗ್ಬಿಟ್ಟಿದ್ದಾರೆ ಅಂತೇಳಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಆ ವಿಚಾರದಲ್ಲಿ ಆಳವಾದ ಜ್ಞಾನವನ್ನ ಅರ್ಥಕೊಂಡಿರಲ್ಲ. ಯಾವುದೇ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾಗ್ಲಿ, ವಾದಿಸ್ಬೇಕಾಗ್ಲಿ, ಆ ವಿಚಾರವಾಗಿ ದಿಕ್ಕಾನ ಬೇಕು ಅಂದ್ರೆ ಆಳವಾದ ಅಧ್ಯಯನ ಇರಬೇಕು, ಆ ವಿಚಾರದಲ್ಲಿ ತಿಳುವಳಿಕೆ ಇರಬೇಕು. ಆ ವಿಚಾರ ಇಲ್ಲದೆ ಬಂದಂತ ಸಮಯದಲ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳು ಲ್ಯಾಪ್ಸ್ ಆಗ್ತದೆ. ಆದ್ರಿಂದನೇ ಕೂಡ ಎಷ್ಟೋ ಇವತ್ತು ಕೇಸಸ್ಗಳು ಫೈಲೂರ್ ಆಗ್ತಾ ಇರೋದು. ಅಂದ್ರೆ 97% ಫೈಲೂರ್ ಆಗ್ತಾ ಇರೋದೇ ಅದು ಒಳ್ಳೆ ಕೇಸ್ಗಳು ಕೂಡ ಆಗ್ತಾ ಇದೆ. ಇದ್ರ ಮಧ್ಯೆ ಲೋಕ ಅದಾಲತ್ ಬಂದಿದೆ. ಲೋಕ ಅದಾಲತಲ್ಲಿ ನ್ಯಾಯಾಧೀಶರು ಯಾವ ರೀತಿ ಅಂತ ಹೇಳಿದ್ರೆ ಏನಿಲ್ಲ, ಈ ವ್ಯವಸ್ಥೆ ಒಳಗಡೆ ನಾವು ಬದುಕಬೇಕು ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡು ಹಾಕೊಂಡು ಹೋಗ್ಬೇಕಪ್ಪ, ಒಪ್ಕೊಳ್ಳಿ ಅನ್ನೋ ತರದಲ್ಲೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅವರು ಅಪರಾಧ ಕೇಸ್ಗಳ ಪ್ರಕರಣವನ್ನ ಕಡಿಮೆ ಮಾಡ್ಬೇಕಾಗ್ತಿದೆ. ನ್ಯಾಯಾಲಯಗಳು ಅವು ಕೂಡ ರೀಸನ್ಸ್ ಇದೆ. ಸಂದೇಶ್ ಸಾಹೇಬ್ರಲ್ಲಿ, ವೀರಪ್ಪ ಸಾಹೇಬ್ರಲ್ಲಿ ಅದನ್ನೇ ಹೇಳ್ತಾರೆ. ಅಪರಾಧ ಪ್ರಕರಣಗಳು ಇಷ್ಟು ನಾನು ಹೇಳಿದ್ರೆ 4 ಕೋಟಿ ಪ್ರಕರಣ ಇದೆ, ಏನ್ ಯೂಸ್ ಅನ್ನೋ ಲೆಕ್ಕದಲ್ಲಿ ಇವೆಲ್ಲವೂ ಸರ್ಕಂಸ್ಟೆನ್ಷಿಯಲ್ ಆಗಿ, ಸಾಂದರ್ಭಿಕವಾಗಿ, ಪರೋಕ್ಷವಾಗಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ನ ಲ್ಯಾಪ್ಸ್ ಮಾಡೋದಕ್ಕಾಗ್ತದೆ. ಈ ಸಮಯದಲ್ಲಿ ಕೂಡ ಆರೋಪಿಗಳು ಆ ವಿಟ್ನೆಸಸ್ ಗಳನ್ನ ಖರೀದಿ ಮಾಡಬಹುದು ಅಥವಾ ಬೇರೆಯವರಿರ್ತಾರೆ ಅವ್ರು ಒತ್ತಡ ಹಾಕ್ಬೋದು, ಹಣದ ಪ್ರಭಾವ ಇರ್ಬೋದು, ರಾಜಕಾರಣ ಪ್ರಭಾವ ಇರ್ಬೋದು, ಲ್ಯಾಪ್ಸ್ ಆಗ್ತದೆ. ಇನ್ನು ನೀವು ಕೇಳಿದಂಗೆ ಅನಾಮಧೇಯ ಅರ್ಜಿಗಳು ಇವತ್ತು ನೀವೆಲ್ಲರೂ ಹೋಗಿ ನ್ಯಾಯಾಲಯದಲ್ಲೂ ಕೂಡ ದೂರುಪೇಟೆಗೆ ಇದೆ. ನ್ಯಾಯಾಲಯದಲ್ಲೂ ದೂರುಪೇಟೆಗೆ ಇದೆ. ಅದರಲ್ಲಿ ನಮ್ ವಿಚಾರಗಳನ್ನ ಹಾಕ್ಬೇಕು, ಯಾಕೆ ಕೋಡ್ ಮಾಡ್ಬೇಕು ಅನ್ನೋದನ್ನ ಹಾಕ್ಬೇಕು, ಅದೊಂದು ಡಾಕ್ಯುಮೆಂಟ್ ಇಟ್ಕೋಬೇಕು, ಇಟ್ಬಿಟ್ಟು ಅದನ್ನ ಕಳಿಸ್ಬೇಕು. ಇವತ್ತು ನ್ಯಾಯಮೂರ್ತಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗೆ ಅರ್ಜಿ ಬರೀಬಾರ್ದು ಅಂತ ಏನಾದ್ರು ಯಾರು ಇಲ್ಲ. ಹೈಕೋರ್ಟ್ ರಿಜಿಸ್ಟರ್ಗಳಿಗೆ ನಾವು ದೂರನ್ನ ಬರೀಬಹುದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳಿಗೆ, ಹೈಕೋರ್ಟ್ ಜಡ್ಜಸ್ ಗಳಿಗೆ ಈ ರೀತಿ ಆಗಿದೆ ಅಂತ ಬರೀಬೇಕು. ಇವತ್ತು ಅನಾಮಧೇಯ ಅರ್ಜಿಗಳು ಯಾಕೆ ಬಂತು? ನಮ್ಗೆ ಧೈರ್ಯ ಇಲ್ಲ, ನಾವು ಧೈರ್ಯ ಪಟ್ರೆ ನಮ್ಗೆ ಅಲ್ಲೇ ಆಗುತ್ತೆ. ನಾನು ಒಂಟಿ ಇದ್ದೀನಿ, ಒಂದು ಸಂಘಟನೆ ಇಲ್ಲ, ಸಂಘಟನೆ ಮೂಲಕ ಹೋಗಿ ಅರ್ಜಿ ಹಾಕಿಸ್ಬೇಕು. ನಾನು ನನ್ನ ವೈಯಕ್ತಿಕ ನಿಲುವು ದಯವಿಟ್ಟು ಅನಾಮಧೇಯ ಅರ್ಜಿಗಳನ್ನ ಕಡಿಮೆ ಮಾಡಿ ನೇರವಾಗಿ ಹೆಸರನ್ನ ಒಂದು ಸಂಘಟನೆ ಹೆಸರು ರವಿಕೃಷ್ಣಾರೆಡ್ಡಿ ಅವರ ಪಕ್ಷನೇ ಬಂದ್ಬಿಟ್ಟು ಅಲ್ಲಿ ಹೋಗಿ ಪಕ್ಷದಿಂದ ಇದನ್ನ ಹಾಕೊಡಿ ಸರ್ ಅಂತಾನೆ ಕೇಳ್ಬೇಕು. ದೂರುಪೇಟೆಗಳು ಪ್ರತಿ ನ್ಯಾಯಾಲಯದಲ್ಲೂ ಇದೆ. ಆಮೇಲೆ ಮುಖ್ಯ ನ್ಯಾಯಾಧೀಶರ ಇಮೇಲ್ ಐಡಿಸ್ ಗಳೆಲ್ಲ ಇದೆ. ಕಾನೂನು ಸೇವಾ ಪ್ರಾಧಿಕಾರದಲ್ಲಿದೆ. ಅಲ್ಲೂ ಕೂಡ ನಾವು ದೂರನ್ನ ಕೊಟ್ಟು ಅದನ್ನ ಅಕ್ಲಾರ್ಮೆಂಟ್ ಕೊಟ್ಟು ಅದಕ್ಕೆ ಏನಾಯ್ತು ಅಂತ ಕೂಡ ಪತ್ರ ಬರೀಬಹುದು. ಆದ್ರೆ 100% ನ್ಯಾಯ ಸಿಗುತ್ತೆ ಅಂತ ನೇರವಾಗಿ ಹೋದ ದೂರಲ್ಲೇ 100% ನ್ಯಾಯಗಳು ಸಿಗೋದಿಲ್ಲ. ಇನ್ನು ಅನಾಮಧೇಯ ಅರ್ಜಿಗಳಿಗೆ ಸಿಗುತ್ತೆ ಅಂತ ಹೇಳೋದಿಲ್ಲ. ಆ ರೂಲ್ಸ್ ಏನಾಯ್ತು ಅನ್ನೋದನ್ನ ನಾವು ಜಾಗೃತಿನ ಮೂಡಿಸಬಹುದು. ಆದ್ಮೇಲೆ ಕೂಡ ಸಾರ್ವಜನಿಕರಿಂದ ಪಬ್ಲಿಕ್ ಇಂಟ್ರೆಸ್ಟ್ ಆಗಿ ಒಂದನ್ನ ಆ ದೂರು ಸಂಬಂಧಪಟ್ಟಂತೆ ಕ್ರಮ ತಗೊಳ್ಳಿನ ಅನ್ನೋದನ್ನ ಬೇಕಾದ್ರೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನೂ ಕೂಡ ನಾವು ಹಾಕಿ ಡೈರೆಕ್ಷನ್ ಹೈಕೋರ್ಟ್ ಅಲ್ಲಿ ತಗೋಬಹುದು. ಇದು ಡಿಬೇಟಬಲ್ ಇಶ್ಯೂಸ್. ಇದನ್ನ ನಾವು ಒಂದು ವ್ಯವಸ್ಥಿತವಾದ ಒಂದು ನಿರ್ಧಾರಕ್ಕೆ ಬರದಂತಹ ಒಂದು ಇಶ್ಯೂಸ್ ಇದೆ ನನ್ನ ಪ್ರಕಾರ. ಆದ್ರೆ ಅವಕಾಶಗಳ ಬಗ್ಗೆ ಮಾತಾಡ್ತೀನಿ ನಾನು. ನ್ಯಾಯಾಧೀಶರಿಗೆ ದೂರನ್ನ ಬರೀಬಹುದು, ಮೇಲ್ ಮಾಡಬಹುದು, ದೂರುಪೇಟೆಗಳು ನ್ಯಾಯಾಲಯದಲ್ಲಿದೆ. ಅದಾದ್ಮೇಲೆ ನಾವು ಸಾರ್ವಜನಿಕ ಹಿತಾಸಕ್ತಿಯನ್ನ ನ್ಯಾಯಾಲಯದಲ್ಲಿ ಅರ್ಜಿ ಹಾಕ್ಬೋದು. ಅರ್ಜಿನೂ ಕೂಡ ನಾವು ಸಾಮಾನ್ಯ ಜ್ಞಾನ ಇದ್ರು ಸಾಕು, ಸಾರ್ವಜನಿಕ ಹಿತಾಸಕ್ತಿ ವಿಚಾರವನ್ನ ತಿಳ್ಕೊಂಡು ಕಾನೂನು ಸೇವೆಯ ಪ್ರಾಧಿಕಾರದ ಒಂದು ಗೈಡ್ಲೈನ್ ತಗೊಂಡು ನಾನಿಂದ ಅರ್ಜಿಯನ್ನ ನೇರವಾಗಿ ಹಾಕೋ ಪ್ರಯತ್ನವನ್ನ ಮಾಡಬಹುದು. ಅದರಲ್ಲಿ ನಾವು ಮಾಡ್ಬೇಕಾದ್ರೆ ಇದರಲ್ಲಿ ಲೀಗಲ್ ಅವೇರ್ನೆಸ್ ನ ಜನಗಳಿಗೆ ಕೊಡಬೇಕು. ದೂರನ್ನ ಹೇಗೆ ದಾಖಲಿಸಬೇಕು, ನ್ಯಾಯಾಲಯದಲ್ಲಿ ಹೇಗೆ ಹಾಕ್ಬೇಕು ಅನ್ನೋ ವಿಚಾರವನ್ನು ಹೊರತುಪಡಿಸಿದ್ರೆ ಅನಾಮಧೇಯ ಅರ್ಜಿಯನ್ನ ಅವರು ತಿರಸ್ಕರಿಸಕ್ಕೆ ಸಾವಿರಾರು ಕಾರಣಗಳನ್ನ ಅಧಿಕಾರಿಗಳು ಮುಂದೆ ಇರ್ತಾರೆ. ಸಾವಿರಾರು ಕಾರಣಗಳು, ಒಂದು ಹೇಳಲ್ಲ, ಸಾವಿರಾರು ಕಾರಣಗಳು ಇದಕ್ಕೆ ವೈಯಕ್ತಿಕ ಹಿತಾಸಕ್ತಿ